ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಾವು ಕೊಬ್ಬರಿ ಹಾಲಿನಿಂದ ಕೊಬ್ಬರಿ ಹಲ್ವಾ ಮಾಡುವುದು ಹೇಗೆ ಅಂತ ನೋಡೋಣ. ಕೊಬ್ಬರಿ ಹಾಲಿನ ಹಲ್ವಾ ನೋಡ್ರಿ, ಇದು ಯಾವ ರೀತಿ ಮಾಡ್ಬೇಕಂತ ಈಜಿಯಾಗಿ ತೋರ್ಸಕತ್ತೀನಿ ನೋಡ್ರಿ. ಈಗ ತೆಂಗಿನಕಾಯಿ ಹಬ್ಬದಾಗ ಒಡೆಯೋದು ಸಹಜ, ಅವು ಸುಮ್ಮನೆ ಒಣಗಿ ಹೋಗ್ತಿರ್ತಾವೆ, ಕೆಟ್ಟು ಹೋಗ್ತಿರ್ತಾವೆ. ಹೀಗಾಗಿ ಈ ಥರ ಮಾಡಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಕೊಡೋಕೆ ಟೇಸ್ಟ್ ಆಗಿರ್ತಾವೆ ನೋಡ್ರಿ. 2-3 ದಿನ ಏನೂ ಆಗಂಗಿಲ್ಲ ಸಿಹಿ ಮುಂದೆ ಮಾಡಿದ್ರೆ. ಇದಕ್ಕೆ ನಾನು ಸಕ್ಕರೆ ಹಾಕಿ ನೋಡ್ರಿ, ಬೆಲ್ಲನೂ ಹಾಕ್ಬೋದು. ಬರ್ರಿ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನಾನು. ವೆಲ್ಕಮ್ ಟು ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್. ಬನ್ನಿ, ಮೊದಲ ಕೊಬ್ಬರಿಗಳನ್ನು ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಮೊದಲ ಇವು ಕೊಬ್ಬರಿಗಳನ್ನು ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಸಣ್ಣಗೆ ನೀರು ಬಿಡುವಂಗೆ ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಿರಬಾರ್ದು ಇದು ನೋಡಿರಿ. ಈ ಥರ ನೀರು ಹಿಂಡಬೇಕು. ಇದನ್ನು ಒಂದು ಇದ್ರಾಗ ಇದ್ರಾಗ ಜರಡಿ ಒಳಗೆ ಒಂದು ಸ್ಪೂನಿಲ್ಲ ಆಯಿತು, ಕೈಲಿ ಆಯ್ತು, ಇಲ್ಲ ಬಟ್ಟೆಯಾಗ ಹಾಕಿ ಹಿಂಡಿದ್ರು ನಡಿತೈತಿ ನೋಡಿರಿ. ಸ್ವಲ್ಪ ನೀರು ಹಾಕಿ ನಾನು ಬಿಟ್ಟು ಇದನ್ನು ಹಾಕಿ ನೋಡಿರಿ. ಎಲ್ಲ ನೀರನ್ನು ತೆಂಗಿನ ಹಾಲನ್ನು ಸೋಸೋಣ. ಸ್ವಲ್ಪ ಇದ್ರ ಪೌಡ್ರ್ ಇರ್ತೈತಲ್ಲ, ಹೀಗಾಗಿ ಈ ಥರ ಎಲ್ಲ ಸೋಸಿ ಹಾಲು ತಗೋಬೇಕು. ನೀರು ಜಾಸ್ತಿ ಹಾಕಬಾರ್ದು, ಅಲ್ವಾ ಸರಿ ಬರೋಂಗಿಲ್ಲ ಮತ್ತು ಗಟ್ಟಿನೂ ಆಗಂಗಿಲ್ಲ. ಸ್ವಲ್ಪ ಹಾಕಿದ್ರೆ ಪರವಾಗಿಲ್ಲ. ಭಾಳ ಇಲ್ಲೇನೈತಿ, ಇದು ಕಾರ್ನ್ ಫ್ಲೋರ್ ನೋಡಿರಿ. ಇದಕ್ಕೆ ತೆಂಗಿನ ಹಾಲನ್ನ ಕಲಿಸಿ ಮಿಕ್ಸ್ ಮಾಡಿ ಹಾಕೀನಿ. ಸರಿಯಾಗಿ ತಿರುಗಿಸ್ತಾ ಇರಬೇಕು. ಹಂಗೆ ಪೌಡ್ರ್ ಹಾಕಬಾರ್ದು, ಗಟ್ಟಿ ಆಗಿಬಿಡ್ತೈತಿ, ಸರಿ ಬರೋಂಗಿಲ್ಲ, ಕೂಡಂಗಿಲ್ಲ, ಮಿಕ್ಸ್ ಆಗಂಗಿಲ್ಲ. ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಿರಿ. ನಿಮ್ಗೆ ರುಚಿಗೆ ಸಿಹಿಗೆ ಎಷ್ಟೆಷ್ಟು ಬೇಕಷ್ಟು ಎಲ್ಲವನ್ನು ಮಿಕ್ಸ್ ಮಾಡಿರಿ. ಒಂದು 15 ನಿಮಿಷ ಮಟ್ಟ ತಿರುಗಿಸ್ತಾ ಇರ್ರಿ, ಗಟ್ಟಿ ಆಗ್ತೈತಿ ನೋಡಿರಿ. ಈ ಹದ ಬರ್ತೈತಿ. ಕಾರ್ನ್ ಫ್ಲೋರ್ ಭಾಳ ಹಾಕಬೇಡ್ರಿ, ಯಾಕಂದ್ರೆ ಅದ್ರ ಫ್ಲೇವರ್ ಬರ್ತಾ, ತೆಂಗಿನ ಹಾಲಿನ ಫ್ಲೇವರ್ ಬರೋಂಗಿಲ್ಲ ಮಾಡಿದಾಗ ಹಲ್ವಾ ಸರಿ ಅನ್ಸಂಗಿಲ್ಲ. ಸ್ವಲ್ಪ ನಾನು ಹಾಕಿನಲ್ಲ, ಅದು ಎಷ್ಟು ಪ್ರಮಾಣ ಮಾಡ್ತೀನಿ ನೋಡಿ, ಸ್ವಲ್ಪ ಪ್ರಮಾಣನ ಹಾಕಬೇಕು. ಅದಕ್ಕೆ ತೆಂಗಿನ ಹಾಲು ಮಿಕ್ಸ್ ಮಾಡಿ ಕಲಿಸಿ ಹಾಕಬೇಕು ನೋಡಿರಿ. ಹಿಂಗೆ ಗಟ್ಟಿ ಬರ್ತೈತಿ. ಈಗ ಗಟ್ಟಿ ಆದಮೇಲೆ ಅದು ಇನ್ನೂ ಗಟ್ಟಿ ಆಗ್ತೈತಿ. ಆಮೇಲೆ ಆರಿಂದ ಈಗ ಒಂದು ಪಾತ್ರೆದಾಗ ತುಪ್ಪ ಸವರಿ, ಒಂದು ಪ್ಲೇಟ್ನಾಗ ತುಪ್ಪ ಸವರಿ ಹಾಕಕತ್ತೀನಿ ನೋಡಿರಿ. ಇದು ಆರಿಂದ ಐತಲ್ಲ, ಗಟ್ಟಿ ಆಗತ್ತೆ ಇನ್ನೂ. ನೀವು ಒಮ್ಮೆ ಮಾಡಿ ನೋಡಿರಿ, ಹುಡುಗರಿಗೆ ಮಸ್ತ್ ಅನ್ನಿಸ್ತೈತಿ. ಸಿಹಿಯಾದ ತೆಂಗಿನಕಾಯಿ ಹಸಿ ಕೊಬ್ಬರಿಯ ಹಾಲಿನ ಹಲ್ವಾ ರೆಡಿ ನೋಡಿರಿ. ನೀವು ಒಮ್ಮೆ ಮಾಡಿ ನೋಡಿರಿ, ಯಾವ ರೀತಿ ಆಗಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನ ಪೇಜ್ನ ಫಾಲೋ ಮಾಡಿ. ಅದರಲ್ಲಿ ವಿಡಿಯೋಸ್ ಹಾಕೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಇದನ್ನೇನೈತಿ, 1-2-3 ತಾಸು ಆದಮೇಲೆ
ಸ್ವೀಟಾದ ತೆಂಗಿನ ಕೊಬ್ಬರಿ ಹಾಲಿನ ಹಲ್ವ ರೆಡಿ ನೋಡಿರಿ. ಕೊಬ್ಬರಿ ಹಾಲಿನಿಂದ ಮಾಡಿದ ಹಲ್ವ ರೆಡಿ. ಒಮ್ಮೆ ರುಚಿಯಾದ ಹಲ್ವ ರೆಡಿ ನೋಡಿರಿ. ನೀವು ಮಾಡಿ ನೋಡಿರಿ. ನೋಡಿರಿ ಎಷ್ಟು ಮೆತ್ತಗೆ ಸಾಫ್ಟ್ ಆಗ್ಯಾವ ಹಲ್ವ. ಕೈಯಾಗಿಟ್ರೆ ಜಾರಿ ಬೀಳ್ತಾವೆ, ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ನೀವು ಒಮ್ಮೆ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.